ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕದಿಂದ ಪ್ರತಿಭಾ ಪುರಸ್ಕಾರ. ಮಾರ್ಗದರ್ಶನ ಮಾಡುವ ಗುರು ಇದ್ದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯ. ಎನ್.ಆರ್. ಜಯರಾಮ್. ತುರುವೇಕೆರೆ. ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪೋಷಕರಷ್ಟೇ ಗುರುಗಳ ಪಾತ್ರ ಮಹತ್ವದ್ದಾಗಿದೆ. ಮುಂದೆ ಗುರಿ, ಹಿಂದೆ ಮಾರ್ಗದರ್ಶನ ಮಾಡುವ ಗುರು ಇದ್ದಲ್ಲಿ ಮನುಷ್ಯ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕದ ಸಂಸ್ಥಾಪಕ ಅಧ್ಯಕ್ಷ ಎನ್.ಆರ್. ಜಯರಾಮ್ ಅಭಿಪ್ರಾಯಪಟ್ಟರು. ತಾಲೂಕಿನ ಮಾಯಸಂದ್ರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕ ಆಯೋಜಿಸಿದ್ದ ಸಾಹಿತ್ಯ ಸೌರಭ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪೋಷಕರು ಮಕ್ಕಳ ಭವಿಷ್ಯಕ್ಕಾಗಿ ಏನೆಲ್ಲ ತ್ಯಾಗವನ್ನು ಮಾಡುತ್ತಾರೆ. ಮಕ್ಕಳೂ ಸಹ ಪೋಷಕರ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಉತ್ತಮವಾಗಿ ಅಧ್ಯಯನ ಮಾಡಿ ಸಾಧಕರ ಸಾಲಿನಲ್ಲಿ ನಿಂತಾಗ ಪೋಷಕರ ಶ್ರಮ ಸಾರ್ಥಕವಾಗುತ್ತದೆ. ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹ, ಉತ್ತೇಜನ ನೀಡಿದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಸಾಧಿಸುವ ಹುಮ್ಮಸ್ಸು, ಚೈತನ್ಯ ಬರುತ್ತದೆ ಎಂದರು. ಶಿಕ್ಷಕರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಉತ್ತೇಜನವನ್ನ, ಪ್ರೋತ್ಸಾಹವನ್ನ ನೀಡಬೇಕು. ಯಾಕೆಂತಂದ್ರೆ ಗುರು ಇಲ್ಲದಂತೆ ಎಲ್ಲರೂ ಯಾವುದೂ ಕೂಡ ನಮಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಮಗೆ ಗುರಿ ಎಷ್ಟು ಮುಖ್ಯನೋ ಹಿಂದೆ ಹೇಳ್ಕೊಡುವಂತ ಗುರುಗಳು ಕೂಡ ಅಷ್ಟೇ ಬಹಳ ಮುಖ್ಯ. ಹಾಗಾಗಿ ಗುರುಗಳಿಗೂ ಕೂಡ ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕು. ಹಾಗಾಗಿ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ತಂದೆ ತಾಯಿಗಳು ಬಹಳ ಮುಖ್ಯ. ಇವತ್ತು ಈ ದೇಶದಲ್ಲಿ, ಪ್ರಪಂಚದಲ್ಲಿ ಆಗಲಿ, ಯಾರೇ ಆಗಲಿ ತನ್ನ ಮಕ್ಕಳ ಅಭಿವೃದ್ಧಿಯನ್ನ ಬಯಸಲು ಅಂತಂದ್ರೆ ತಂದೆ ತಾಯಿ. ಮಕ್ಕಳು ಹೆಚ್ಚು ಸಾಧನೆಯನ್ನ ಮಾಡಿದ್ರೆ ತಂದೆ ತಾಯಿಗೆ ಆಗುವಷ್ಟು ಆನಂದ ಈ ಪ್ರಪಂಚದಲ್ಲಿ ಯಾರಿಗೂ ಆಗಲ್ಲ. ಅಷ್ಟು ಆನಂದ, ಸಮಾಧಾನ ತಂದೆ ತಾಯಿಗೆ ಆಗುತ್ತೆ. ನಿಮಗೂ ಕೂಡ ಇವತ್ತು ನಿಜಕ್ಕೂ ನನ್ನ ಮಗಳು, ನನ್ನ ಮಗ 100ಕ್ಕೆ 100 ಅಂಕವನ್ನು ಪಡೆದಿದ್ದಾರೆ ಅಂತಂದ್ರೆ ನಿಮ್ಮ ಆ ಒಂದು ಸಂತೋಷವನ್ನ ಹೇಳ್ತೀವಿ, ಅಷ್ಟು ಸಂತೋಷ ಆಗುತ್ತೆ ನಿಮಗೆ. ಆ ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ತಂದೆ ತಾಯಿಗಳಿಗೂ ಕೂಡ ಅಷ್ಟೇ ಇವತ್ತು ನಾವು ಹೆಚ್ಚು ಗೌರವವನ್ನು ಕೊಡಬೇಕಾಗತ್ತೆ. ದಾಸ ಸಾಹಿತ್ಯದ ಬಗ್ಗೆ ಉಪನ್ಯಾಸ ನೀಡಿ ಮಾತನಾಡಿದ ನಿವೃತ್ತ ಮುಖ್ಯೋಪಾಧ್ಯಾಯ ಎಂ.ಕೆ. ಚಂದ್ರಶೇಖರ್, ಸಾಂಸ್ಕೃತಿಕ ಸಾಹಿತ್ಯಿಕ ಲೋಕವನ್ನು ಶ್ರೀಮಂತಗೊಳಿಸುವಲ್ಲಿ ದಾಸ ಸಾಹಿತ್ಯದ ಕೊಡುಗೆ ಅಪಾರವಾದುದು ಮತ್ತು ಸಂಗೀತದ ಮೂಲಕ ದೈವ ಭಕ್ತಿಯನ್ನು ಮೊಳಗಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದೆ. ದಾಸ ಸಾಹಿತ್ಯವನ್ನು ರಚಿಸಿದವರನ್ನು ಹರಿದಾಸರು ಎಂದು ಕರೆಯುತ್ತಾರೆ. ದಾಸ ಪರಂಪರೆಯಲ್ಲಿ ಪುರಂದರದಾಸರು, ಕನಕದಾಸರು ದಾಸಶ್ರೇಷ್ಠರಾಗಿ ದೇವರ ನಾಮ ಕೀರ್ತನೆಗಳ ಮೂಲಕ ಸಾಹಿತ್ಯ ಲೋಕವನ್ನು ಬೆಳಗಿದ್ದಲ್ಲದೆ ಭಕ್ತಿಯ ಸರ್ವಶ್ರೇಷ್ಠತೆಯನ್ನು ಸಾರಿರುವುದಲ್ಲದೆ ಪ್ರತಿಯೊಂದು ಕೀರ್ತನೆಯಲ್ಲೂ ಸಾಮಾಜಿಕ ಬದುಕಿನ ಸಾರವನ್ನು ಅರ್ಥೈಸಿದ್ದಾರೆ ಎಂದರು. ಕೂತಾಗ ಅದರ ಗರಿಯನ್ನ, ಅದರ ಸೊಬಗನ್ನ, ಅದರ ಲವಲವಿಕೆಯನ್ನ ಗಮನಿಸ್ತಾ ಇದ್ದಂತ ನಾವುಗಳು ತಕ್ಷಣ ನೋಡೋದ್ರಲ್ಲಿ ಪಕ್ಷಿ ಇರೋದಿಲ್ಲ. ಸಂಸಾರದ ಹಾಗೆ ಇದ್ದುಕೊಂಡು ಭಗವಂತನಲ್ಲಿ ಧ್ಯಾನ ವ್ಯವಸ್ಥೆ ಆಗಿರ್ಬೇಕು ಅಂತ ಹೇಳ್ತಾರೆ. ಮಕ್ಕಳು ಮಣ್ಣನ್ನ ಗುಡಿ ಮಾಡಿ ಅದ್ರ ಮುಂದ್ಗಡೆ ಭಗವಂತನ ನಿಲ್ಲಿಸಿ ಆಮೇಲೆ ಅರ್ಚಕರಿಂದ ಕಾಲಿಟ್ಟು ಮಕ್ಕಳು. ಅದನ್ನೇ ಇನ್ನೊಂದು ಕವನದಲ್ಲಿ ಹೇಳ್ತಾರೆ, ಮುನ್ನ ಶತಕೋಟಿ ರಾಯರುಗಳು ಆಳಿದ ಈ ಬಹಳ ಹಿಂದಿನಿಂದ ಇವತ್ತೇನು ತಾಲೂಕು ಕಚೇರಿಗಳಿದಾವೆ, ಬಹಳ ಹಿಂದಕ್ಕೆ ಹೋಗ್ತಾ ಅವುಗಳು ಇರಲಿಲ್ಲ. ಯಾರು ಉಳಿದಿದ್ನೋ, ಯಾರು ಗಲಾಟೆ. ತದನಂತರ ಪಾಣಿ, ಪಟ್ಟೆ, ಖಾತೆ, ಪಠ್ಯ ಪುಸ್ತಕ ಇವೆಲ್ಲ ಬರ್ತಾ ಇವತ್ತು ಬಂದಿದೆ. ಇವತ್ತು ಕೂಡ ಅಂತ ಎಷ್ಟೋ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆ ರಿಜಿಸ್ಟ್ರೇಷನ್ಗೆ ದಾಖಲೆಗೆ ದಾಸರು ಸಮಾಜದ ಓರೆಕೋರೆಯನ್ನ ಪ್ರತ್ಯಕ್ಷವಾಗಿ ನಮಗೆ ಗೊತ್ತಿರೋ ಹಾಗೆ ಈ ಎಲ್ಲ ದಾಸರುಗಳು ಕೂಡ ಯಾವುದೋ ಒಂದು ನಿಗದಿಯಾದಂಥ ವಾರದ ದಿವಸದಲ್ಲಿ ಆ ಊರಿನ ಅವ್ರು ಎಲ್ಲಿದ್ದಾರೋ ಅಲ್ಲಿ ಒಂದಷ್ಟು ಭಿಕ್ಷಾಟನೆ ಮಾಡ್ತಾ ಅಲ್ಲಿ ಕಂಡಂಥ ಓರೆಕೋರೆಗಳನ್ನು ಆಯಾ ಮನೆಗಳಲ್ಲೇನೆ ತಿತ್ತ ಹೋಗಿದ್ದಂಥದ್ದನ್ನು ನಾವು ನೋಡ್ತೇವೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಮಾಯಸಂದ್ರ ಹೋಬಳಿ ಘಟಕದ ಅಧ್ಯಕ್ಷ ಮುನಿರಾಜು ಮಾತನಾಡಿ, ಸಾಹಿತ್ಯ ಪರಿಷತ್ ಹೋಬಳಿ ಘಟಕವು ಹೋಬಳಿಯಲ್ಲಿ ಪ್ರಾರಂಭವಾದ ದಿನದಿಂದ ಸಂಸ್ಥಾಪಕ ಅಧ್ಯಕ್ಷ ಎನ್.ಆರ್. ಜಯರಾಮ್
ಅವರ ನೇತೃತ್ವದಲ್ಲಿ ಮನೆ ಮನೆ ಸಾಹಿತ್ಯ ಕಾರ್ಯಕ್ರಮ, ಹಳ್ಳಿಗಳಲ್ಲಿ ಅಡಗಿರುವ ಜಾನಪದ ಕಲಾವಿದರು, ಸಾಹಿತ್ಯ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸೇರಿದಂತೆ 10 ರೀತಿಯ ಸಾಹಿತ್ಯಿಕ ಚಟುವಟಿಕೆ ನಡೆಸುತ್ತಾ ಮುಂದಿನ ಪೀಳಿಗೆಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು, ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸುವ, ಕನ್ನಡ ನೆಲ, ಜಲ, ಭಾಷೆಯನ್ನು ಉಳಿಸಿ ಬೆಳೆಸುವ ಕಾರ್ಯಕ್ರಮವನ್ನು ಮಾಡುತ್ತಿದೆ. ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಹೋಬಳಿ ಮಟ್ಟದಲ್ಲಿ ಕನ್ನಡ ಭವನವನ್ನು ಕಟ್ಟಿದ ಹೆಗ್ಗಳಿಕೆಗೆ ನಮ್ಮ ಮಾಯಸಂದ್ರ ಘಟಕ ಪಾತ್ರವಾಗಿದೆ ಎಂದರು. ಕನ್ನಡದಲ್ಲಿ ಹಳ್ಳಿಯ ಸೊಗಡಿನ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ಗ್ರಾಮಾಂತರದ ಮಕ್ಕಳು ಓದಲು ಬಂದಿಲ್ಲ. ಆದರೆ ಇನ್ನೊಂದು ಯೂನಿವರ್ಸಿಟಿನಲ್ಲಿ ಈ ಸಾರಿ ಮೆಡಲ್ ತಗೊಂಡಿರೋಂಥದ್ದು ಒಂದೊಂದು ಗ್ರಾಮೀಣ ಪ್ರದೇಶದ್ದು, ಅದರಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥ ಒಂದು ಹೆಮ್ಮರ ಕನ್ನಡ ಭಾಷೆಯ ಘಟಕವು ಪ್ರಾರಂಭವಾಯಿತು. ಅಂದಿನಿಂದ ಇಲ್ಲಿಯವರೆಗೂ ಸಾಹಿತ್ಯಿಕ ವಿಚಾರಗಳನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವುದು ಪ್ರಮುಖ ಕಾರಣಕರ್ತನೆ ನಮ್ಮ ಎಲ್ಲ ಜಯರಾಮಣ್ಣವರು. ಏನು ಮನೆ ಮನೆ ಸಾಹಿತ್ಯ ಕಾರ್ಯಕ್ರಮಗಳಿರ್ಬೋದು, ಇತರೆ ಸಾಹಿತ್ಯಕ್ಕೆ ಅನುಗುಣವಾಗಿ ಪ್ರೋತ್ಸಾಹಿತ ಕಾರ್ಯಕ್ರಮ ಯಾವುದೇ ಸುಮಾರು ಸತತ ವರ್ಷಗಳ ಕಾಲ ಪ್ರತಿ ಹಳ್ಳಿಗಳಲ್ಲೂ ಕೂಡ, ಪ್ರತಿ ನಗರಗಳಿಗಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸಾಂಸ್ಕೃತಿಕ ಕಲಾ ಮೆರುಗನ್ನ ಕೌಶಲ್ಯಗಳನ್ನು ಹೊರಗಿಡಿದಂಥ ಈ ಹೋಬಳಿ ನಿಜಕ್ಕೂ ತಾಲೂಕಿನಲ್ಲೇ ಒಂದು ಹೆಮ್ಮೆ ಅಂತಲೇ ನಾವು ಗೌರವದಿಂದ, ಧೈರ್ಯದಿಂದ, ಸಂತೋಷದಿಂದ ಹೇಳಬಹುದು. ಯಾಕಂತಂದ್ರೆ ಇದೊಂದು ಕೇವಲ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಮಾತ್ರ ಅವರ ಭವಿಷ್ಯವನ್ನ ಒಂದು ರೂಪಿಸುವ ಸಲುವಾಗಿ, ಪ್ರೋತ್ಸಾಹಿಸುವ ಸಲುವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಸಮಾರಂಭದಲ್ಲಿ 2024-25ನೇ ಸಾಲಿನಲ್ಲಿ ಮಾಯಸಂದ್ರ ಹೋಬಳಿಯ ಪ್ರೌಢಶಾಲೆಗಳಲ್ಲಿ SSLCಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ DP ರಾಜು, ಗೌರವಾಧ್ಯಕ್ಷ ತಾವರೆಕೆರೆ ಬೋರೇಗೌಡ, ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಮಾಜಿ ಗೌರವಾಧ್ಯಕ್ಷ ನಂಜುಂಡಪ್ಪ, ಮಾಜಿ ಅಧ್ಯಕ್ಷರಾದ ಜವರೇಗೌಡ, ಹನುಮಂತಯ್ಯ, ಶ್ರೀಧರ್, ಮಾಜಿ ಕಾರ್ಯದರ್ಶಿ ಪ್ರಕಾಶ್, ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ದಿನೇಶ್, ನಗರ ಘಟಕ ಕಾರ್ಯದರ್ಶಿ ಗಿರೀಶ್ ಕೆ ಭಟ್, ನಿವೃತ್ತ ಶಿಕ್ಷಕರಾದ ಶಿವರಾಮ್ ಪುಟ್ಟೇಗೌಡರು, ದೈಹಿಕ ಶಿಕ್ಷಕ ಗಿರಿಧರ್, ಮಹಿಳಾ ಘಟಕದ ಅಧ್ಯಕ್ಷೆ ಆನಂದ ಮದನ್ ಕುಮಾರ್, ಮಾಜಿ ಅಧ್ಯಕ್ಷೆ ಲೀಲಾವತಿ ಗಿಡ್ಡಯ್ಯ, ಲಲಿತಾ ಭಟ್, ರಾಧಾಕೃಷ್ಣ, ಯತಿರಾಜ್ ಸೇರಿದಂತೆ ಹಲವು ಸಾಹಿತ್ಯಾಭಿಮಾನಿಗಳು ಉಪಸ್ಥಿತರಿದ್ದರು. ಭಾರತ ವೈಭವ ನ್ಯೂಸ್, ಗಿರೀಶ್ ಕೆ ಭಟ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.